ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನೂ ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನೂ ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನೂ ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ
ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನು ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನು ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ ಮೂಡಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವೇ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚಿಸಿ ಆನಂತರ ತೀರ್ಮಾನಕ್ಕೆ ಬನ್ನಿ ಅನ್ನುವಂತ ಟಾಸ್ಕ್ ಅನ್ನ ಖುದ್ದು ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟು ಬಿಟ್ಟಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ನಿಮ್ಮಿಬ್ಬರ ನಿರ್ಧಾರ ಆಧರಿಸಿ ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ. ತಮ್ಮ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಇಬ್ಬರೂ ಕೂಡ ಕಡಾಖಂಡಿತವಾಗಿ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳ ತಲೆನೋವಾಯಿತು. ಹಾಗಾಗಿ ಮೊದಲು ನೀವು ಚರ್ಚಿಸಿ ಆನಂತರ ಭಾನುವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಅವತ್ತು ಕ್ಲೈಮ್ಯಾಕ್ಸ್ ಹಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕ್ ಕೊಟ್ಟಿರೋದು. ಮತ್ತೆ ಭಾನುವಾರ ಸಂಜೆ ಹೈಕಮಾಂಡ್ ಮಹತ್ವದ ಸಭೆಯನ್ನು ಕರೆದಿದೆ. ಈ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಭಾನುವಾರ. ಆದರೆ ಅದಕ್ಕೂ ಮುನ್ನ ಸಿಎಂ ಹಾಗೂ ಡಿಸಿಎಂ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು. ಡಿಕೆ ಶಿವಕುಮಾರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಈಗಾಗಲೇ ಹೇಳಿದೆ, ಇಬ್ಬರನ್ನು ಕೂಡ ಕರೆಸಿಕೊಂಡು ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಅದಕ್ಕೂ ಮುನ್ನ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು. ಇಬ್ಬರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡಿರೋದು. ಅಲ್ಲಿ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪ್ರಕಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ ಅನ್ನೋ ಮಾಹಿತಿ